ದರ್ಶನ್ ಅವರು ಅಪರಾಧಿ ಅಂತ ಪ್ರೂವ್ ಆಗಿ ಶಿಕ್ಷೆ ಅನುಭವಿಸಿ ಹೊರಗಡೆ ಬಂದ್ರೆ ಅದಾದ ಮೇಲೂ ನೀವು ಅವ್ರಿಗೆ ಸಿನಿಮಾ ಮಾಡ್ತೀರಾ? 100% ಸಿನಿಮಾ ಮಾಡ್ತೀನಿ. ಅವ್ರು ಯಾವತ್ತು ಅವರು ಅಂತಲ್ಲ, ಯಾವುದೇ ಕಲಾವಿದರು ಈ ಥರದ ಪರಿಸ್ಥಿತಿ ಬಂದಾಗ ನಾನು ಜೊತೆಲಿ ಇರ್ತೀನಿ, ಸಿನಿಮಾ ಮಾಡ್ತೀನಿ ಸರ್. ಇನ್ನು ಆಯ್ತು ಸರ್, ನೀವು ಸಿನಿಮಾ ಮಾಡ್ತೀರಾ, ನಿಮ್ಮ ಸಿನಿಮಾದಲ್ಲಿ ಹೀರೋಯಿಸಮ್ನೇ ತೋರಿಸ್ಬೇಕಾಗುತ್ತೆ. ಏನ್ರಿ ಒಬ್ಬ ಕೊಲೆ ಮಾಡಿ ಒಳಗಡೆ ಹೋಗಿ ಬಂದಿರೋನು ಇವರು ಹೇಳುವಂತ ಆದರ್ಶಗಳನ್ನ ನಾವ್ ಯಾಕೆ ಪಾಲಿಸಬೇಕು ಅಂತಾರೆ? ಸಿನಿಮಾನ ಬರೀ ಮನೋರಂಜನಾತ್ಮಕವಾಗಿ ಜನ ನೋಡಲ್ಲ ಸರ್, ಅದರಿಂದ ಏನ್ ಮೆಸೇಜ್ ಇದೆ ಕೂಡ ನೋಡಿ ಸರ್. ನಾನು ಬಂದಾಗ ಆ ಪಾತ್ರಕ್ಕೆ ಏನು ಕತೆ ಮಾಡಬೇಕು ಏನು ಮಾಡಬಾರ್ದು ನಾನು ಡಿಸೈಡ್ ಮಾಡ್ತೀನಿ. ನಾನು ನಿರ್ದೇಶಕ ಡಿಸೈಡ್ ಮಾಡ್ತೇನೆ. ಹೀರೋ ಪಾತ್ರ ಕೊಡ್ತೀನಿ, ನೀವ್ಯಾಕೆ ಡಿಸೈಡ್ ಮಾಡ್ತೀರಾ? ಹಾಗಾದ್ರೆ ದರ್ಶನ್ ಹೀರೋ ಅಲ್ಲ? ಅಲ್ಲ ಸರ್, ಪಾತ್ರ ಬರಿತೀವಲ್ಲ ಸರ್ ಅವನು ಅನ್ಎಕ್ಸ್ಪೆಕ್ಟೆಡ್ ಸರ್. ಒಬ್ಬ ಅಪರಾಧಿಗೆ ಶಿಕ್ಷೆ ಆಗದೆ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು, ಗೊತ್ತಾಯ್ತಾ? ಬೈ ಚಾನ್ಸ್ ಕಾನೂನು ಆ ಥರ ಏನಾದಾಗ ಆಗ್ಬಿಟ್ರೆ ಅವ್ರು ಮಾಡಿದಂತ ಯಾರು ಇನ್ನೂ ಗೊತ್ತಿಲ್ಲ, ಆ ಭಗವಂತಗೆ ಒಬ್ಬನಿಗೆ ಗೊತ್ತಿರೋದು. ನಾವು ಈಗ ಹೇಳಿದ ತಕ್ಷಣ ನೀವೆಲ್ಲ ಹೇಳೋದು ನಾನು ಸರ್, ಒಬ್ಬ ಮನುಷ್ಯ ಸಾಯಿಸೋಷ್ಟು ಕಟ್ಟಿದ್ರೆ ಯಾರು ಇಲ್ಲ ಸರ್. ಅವರು ಅಂತಲ್ಲ, ಯಾವುದೇ ವಿಷಯದಲ್ಲಾಗಲಿ. ಕೆಲವರು ಸರ್ ದರ್ಶನ್ ಇವತ್ತು ಇದ್ದಿದ್ದ ಪೋಸ್ಟಲ್ಲಿ ಏನು ಬೇಕಾದ್ರೂ ಮಾಡೋದು. ಅವ್ರು ಮಾಡಿದ್ರೆ ನಾ ಮಾಡಿಲ್ಲ ನಾನು ಯಾರು ಹೇಳಕ್ಕೆ ನಮ್ಗೆ ಗೊತ್ತಿಲ್ಲ. ಈ ಮಟ್ಟಕ್ಕೆ ಯಾರು ಮಾಡೋಕ್ಕೆ ಹೋಗಿಲ್ಲ. ಆಮೇಲೆ ಅವ್ರು ಯಾರೇ ಕಲಾವಿದ್ರು ಸರ್, ನಮ್ಮ ಚಿತ್ರರಂಗದಲ್ಲಿ ಇವತ್ತು ಯಾರೇ ಆಗಲಿ ರೇಣುಕಾಸ್ವಾಮಿ ಮನೆಗೆ ಹೋಗಿ ಇಲ್ಲಿ ಕಲಾವಿದರು ಸಹಾಯ ಮಾಡಿ ಒಳ್ಳೇದು ಹೇಳಿ, ನಮ್ಮವ್ರನ್ನ ನಾವು ಅದು ನಾವೆಲ್ಲ ನಮ್ಮ ನಿರ್ಮಾಪಕ ದಯವಿಟ್ಟು ಉಳಿಸ್ಕೊಳ್ಳಿ, ನಮ್ಮ ಚಿತ್ರರಂಗ ಬೆಳೆಸಿ, ನಮ್ಮನ್ನು ಉಳಿಸಿ ಅಂತ ಹೇಳಿ ಇಷ್ಟಪಡ್ತೀವಿ. ಸರ್, ಇಷ್ಟೆಲ್ಲ ರಾಜಕೀಯ ಬೆಳವಣಿಗೆಗಳ ನಡುವೆ ರಾಜಕೀಯ ನಾಯಕರ ಹೆಸರುಗಳು ಕೇಳ್ಪಡ್ತಾ ಇದೆ ಅಂತ ನಾವು ಕೇಳಿದ್ವಿ, ಅಲ್ಲಿ ಎಲ್ಲ ನೋಡ್ತೀವಿ. ಬಟ್ ನೀವು ಪರ್ಟಿಕ್ಯುಲರ್ ಒಬ್ಬ ನಾಯಕರ ಹೆಸರನ್ನ ಹೇಳಿದ್ರೆ ಯಾಕೆ ಸರ್ ಆ ಹೆಸರು ತಗೊಂಡ್ರಿ ಅಂತ? ಇಲ್ಲ ತುಂಬ ಜನ ದರ್ಶನ ಸಪೋರ್ಟ್. ಯಾಕೆ ಅಂದರೆ ಅವರು ಮಂಡ್ಯದಲ್ಲಿ ಕ್ಯಾನ್ವಾಸ್ ಮಾಡೋದ್ರಿಂದ ಅದನ್ನು ಬೇಕು ಅಂತ ವೈಯಕ್ತಿಕವಾಗಿ ಹೇಳಿದ್ದಾರೆ. ಅದಕ್ಕೆ ನಮ್ಮ ನಾಯಕರು, ನಮ್ಮ ಕುಮಾರಣ್ಣ ಯಾವತ್ತೂ ಸಿನಿಮಾದವ್ರಿಗೆ ಗೌರವ ಜಾಸ್ತಿ ಇದೆ, ಪ್ರೀತಿ ಯಾವತ್ತೂ ಅವ್ರು ತಿಳ್ಕೊಳ್ಳೋಕ್ಕೆಲ್ಲ ಅಭಿಮಾನಿಗಳು ಬರ್ತಾರೆ ಕ್ಯಾನ್ವಾಸ್ ಮಾಡ್ತಾರೆ, ತಪ್ಪೇನಿದೆ ಅಂತ ಹೇಳ್ತಾರೆ. ಕೆಲವ್ರು ಯಾಕೆ ಏನಂದ್ರು ಈ ಥರ ಕುಮಾರಸ್ವಾಮಿ ಅವರು ಇದು ಮಾಡ್ತಾರೆ, ಆ ಥರ ಸಣ್ಣತನ ಇಲ್ಲ. ಅವರು ದೇವೇಗೌಡರು ಮಕ್ಕಳು, ತುಂಬ ಒಳ್ಳೆತನ. ಕುಮಾರಣ್ಣ ಅಂತೂ ತುಂಬ ಈ ವಿಷಯದಲ್ಲಿ ಚಿತ್ರರಂಗ ಬಗ್ಗೆ ಅಪಾರವಾದ ಗೌರವ ಇದೆ ನನಗೆ. ಅದಕ್ಕೆ ಈ ವಿಷಯದಲ್ಲಿ ಯಾರು ಹೇಳಿದಾಗ ಹೇಳಿದೆ, ಆ ಥರ ನಮ್ಮವ್ರು ಯಾರು ಮಾಡಲ್ಲ. ನಮ್ಮ ಸಿನಿಮಾ ಅಂದರೆ ಅವ್ರ ಪ್ರೀತಿ, ಸಿನಿಮಾ ಅಂತ ಬಂದವರು ಸಿನಿಮಾ ಪ್ರೊಡ್ಯೂಸ್ ಮಾಡಿದವರು ಡಿಸ್ಟ್ರಿಬ್ಯೂಟ್ ಮಾಡಿದವರು ಯಾರು ಅವತ್ತು ಆ ರೀತಿ ಮಾಡೋಕ್ಕೋಲ್ಲ, ಮಾಡೋದು ಇಲ್ಲ, ಯಾರೂ ಮಾಡಲ್ಲ. ಕೆಲವರೆಲ್ಲ ಅಂದ್ಕೊಂಡಿರ್ತಾರೆ, ಏನು ಮಾಡೋಕ್ಕಲ್ಲ. ಸರ್, ಕೊನೆಯದಾಗಿ ಸರ್, ಒಂದು ವೇಳೆ ಈಗ ಆರೋಪಿಯಾಗಿದ್ದಾರೆ, ಈ ಒಂದು ಪ್ರಕರಣದಲ್ಲಿ ಅಪರಾಧಿ ಅಂತ ಶಿಕ್ಷೆಗೆ ಏನಾದ್ರು ದರ್ಶನ ಗುರಿಯಾದಂಥ ಸಂದರ್ಭದಲ್ಲಿ ಸಾಕಷ್ಟು ನಿರ್ಮಾಪಕರು ಸಂಕಷ್ಟಕ್ಕೆ ಸಿಲುಕ್ತಾರೆ. ನಿಮಗೂ ಕೂಡ ಗೊತ್ತು ಯಾರ್ಯಾರು ದುಡ್ಡು ಕೊಟ್ಟಿದ್ದಾರೆ. ಒಂದು ವೇಳೆ ಈ ತರದ ಘಟನೆ ಆದ್ರೆ ಆಗಬಾರದು, ಒಂದು ವೇಳೆ ಆದ್ರೆ ನಿರ್ಮಾಪಕರ ಸಂಘ ಈ ಒಂದು ವಿಚಾರದಲ್ಲಿ ಯಾವ ರೀತಿಯಾಗಿ ನಿಲ್ಲುತ್ತೆ? ಸರ್, ಅವರು ಆರೋಪಿ ಆಗೋದು ಬೇಡ ಅಂತ ಭಗವಂತ ಪ್ರಾರ್ಥನೆ ಮಾಡ್ತೀನಿ ಮೊದಲನೇದಾಗಿ. ನಾನು ಆ ಥರ ತಾವೇನಾದ್ರು ತಮ್ಮೆಲ್ಲ ಅನಿಸಿಕೆ ಪ್ರಕಾರ ಏನಾದ್ರು ಕಾನೂನಲ್ಲಿ ಗೊತ್ತಿಲ್ಲದೆ ಆದಂಥ ಪಕ್ಷದಲ್ಲಿ ನಾವು ನಿರ್ಮಾಪಕ ಸಂಘ ಮಾಡಬೇಕಾಗಿಲ್ಲ. ದರ್ಶನವರೇ ಕರೆದು ಯಾರ್ಯಾರು ಏನು ಕೊಟ್ಟಿದ್ದಾರೆ, ಏನೇನು ಕೊಡಬೇಕು ಸೇರಿಸ್ಕೊಡ್ತಾ ಇರುತ್ತೆ. ನನಗೆ ಅವ್ರ ಮೇಲೆ ಭರವಸೆ ಇದೆ ಸರ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.